ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ರೇಷನ್ ಅಕ್ಕಿಲಿ ಒಳ್ಳೆ ಹೋಟೆಲ್ ಥರ ಮಾಡೋವಂಥ ದೋಸೆ ಮಾಡೋಣ. ತುಂಬಾ ಟೇಸ್ಟಿಯಾದ ಮಸಾಲ ದೋಸೆ. ಇದಕ್ಕೆ ನೋಡಿ, ಇದು ರೇಷನ್ ಅಕ್ಕಿನ ಈ ಕಪ್ಪಲ್ಲಿ 2 ಕಪ್ಪಷ್ಟು ತೊಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಒಂದು 4-5 ಸಲ ಆದರೂ ಚೆನ್ನಾಗಿ ತೊಳ್ಕೊಬೇಕು. ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬಾ ಧೂಳಿರುತ್ತೆ, ಇದರಲ್ಲಿ ಕಸ ಧೂಳು ಎಲ್ಲ ಇರುತ್ತೆ. ನೀಟಾಗಿ ಅದು ಬಿಳಿ ನೀರು ಬರೋವರೆಗೂ, ಕ್ಲಿಯರ್ ಆಗಿರೋ ನೀರು ಬರೋವರೆಗೂ ತೊಳ್ಕೊಬೇಕು. ಇದಕ್ಕೆ ನೋಡಿ, ಉದ್ದಿನ ಕಾಳು ಇದು ಗುಂಡಾಗಿರುತ್ತೆ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನ ಕಾಳು, ಅರ್ಧ ಕಪ್ಪು ಸಬ್ಬಕ್ಕಿ, 1 ಸ್ಪೂನಷ್ಟು ಮೆಂತ್ಯ ಕಾಳು, ಕಡಲೆಬೇಳೆ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಕಡಲೆಬೇಳೆ ಮತ್ತು ಹೆಸರುಬೇಳೆ ಮತ್ತು ಮಸೂರ್ ದಾಲ್ ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು 8 ಗಂಟೆ ಆದಮೇಲೆ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಚಳಿಗಾಲ ಆಗಿರೋದ್ರಿಂದ ಭಾಳ ಹೊತ್ತು ನೆನೆಸ್ಬೇಕು. ಇದನ್ನು ನೆನೆಸಿದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ. ಇದನ್ನು 2-3 ಬ್ಯಾಚಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಕೋತಾ ಇದ್ದೀನಿ. ಜಾರುನಲ್ಲಿ ರುಬ್ಕೊಂಡು ತೆಕ್ಕೊಳ್ಳೋಣ. ನೈಸಾಗಿ ರುಬ್ಬೇಕು. ಇದನ್ನು ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ಹಿಟ್ಟನ್ನು ಗಟ್ಟಿಯಾಗಿರಬೇಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ದೋಸೆ ಗರಿಯಾಗಿ ಬರುತ್ತೆ. ಹಾಗಾಗಿ ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ನೋಡಿ, ಈ ಥರ ವಿಸ್ಕರಲ್ಲಿ 5-10 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟ್ ಮಾಡೋದ್ರಿಂದ ಹಿಟ್ಟು ಉಬ್ಬಿ ಬರುತ್ತೆ, ಚೆನ್ನಾಗಿ ಹುಳಿ ಬರುತ್ತೆ ಚೆನ್ನಾಗಿ. ನೋಡಿ, ಇದು ಬೆಳಗ್ಗೆ ನೈಟು ರುಬ್ಬಿಟ್ಟಿದ್ದೆ ನಾನು. ಇದು ಬೆಳಗ್ಗೆ ಆಗಿದೆ. ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ನೋಡಿ, ಪುದ್ರವಾಗಿ ಬರ್ತಾಯಿದೆ. ಅದು ಒಳ್ಳೆ ಪರ್ಮೆಂಟೇಷನ್ ಆಗಿದೆ. ಇದು ಹಿಟ್ಟು ಚೆನ್ನಾಗಿ ಉಬ್ಬಿಕೊಂಡು ಬರ್ತಿದೆ ನೋಡಿ. ಇದನ್ನು ಜಾಸ್ತಿ ತಿರುಗಿಸ್ಬಾರ್ದು, ಲೈಟಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ನೈಸ್ ಉಪ್ಪು. ಇಷ್ಟು ಹಿಟ್ಟಿಗೆ ಇಷ್ಟು ಸಾಕಾಗುತ್ತೆ ಉಪ್ಪು. ಅದೇ ಸ್ಪೂನಲ್ಲಿ 1/4 ಸ್ಪೂನಷ್ಟು ಸಕ್ಕರೆ ಹಾಕೋಣ. ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ, ಟೇಸ್ಟಿಯಾಗೂ ಬರುತ್ತೆ ದೋಸೆ ಹಿಟ್ಟು. ಉಪ್ಪು ಸಕ್ಕರೆ ಹಾಕಿದ್ಮೇಲೆ ಲೈಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಇದಕ್ಕೆ ಸೋಡಾ ಏನು ಹಾಕಲ್ಲ ನಾನು. ಸೋಡಾ ಹಾಕ್ತಿದ್ರೂ ಗರಿಯಾಗೇ ಬರುತ್ತೆ ಈ ದೋಸೆ. ತುಂಬಾ ಟೇಸ್ಟಿಯಾದ ದೋಸೆ ಆಗುತ್ತೆ ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ. ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಇದಕ್ಕೊಂದು ಬಾಣಲಿ ಇಟ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸುಮಾರು ಒಂದು 3-4 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸಿಮ್ಮಲ್ಲಿಟ್ಟು ಮುಚ್ಚಿಬಿಟ್ರೆ ಸಾಫ್ಟ್ ಆಗುತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಮಾಡಬೇಕು ಇದನ್ನು. ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದು ನೋಡಿ, ಬೇಯಿಸಿರೋ ಆಲೂಗಡ್ಡೆ 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಹೈ ಫ್ಲೇಮಲ್ಲೇ ಮಾಡಬೇಕು ಈ ಪಲ್ಯನ. ತುಂಬಾ ಟೇಸ್ಟಿಯಾಗುತ್ತೆ. ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ. ಚಟ್ನಿ ಮಾಡೋದು ನಾನು ತುಂಬ ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಇಲ್ಲ. ಶೇಂಗಾ ಚಟ್ನಿ ಮಾಡೋದು. ದೋಸೆ ನೋಡಿ ಎಷ್ಟು ನೀಟಾಗಿ ಹರಡ್ಕೊಳ್ತಾ ಇದೆ. ಹೇಗೆ ಹಾಕಿದ್ರೆ ಹಾಗೇ ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಾಗೂ ಇರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ತುಪ್ಪ ಹಚ್ಕೊಂಡು ಮಾಡ್ಬೋದು, ಇಲ್ಲ ಎಣ್ಣೆನಾದರೂ ಹಚ್ಕೊಂಡು ಮಾಡ್ಕೋಬೋದು ಈ ದೋಸೆನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೆಳುವಾಗಿ ಬಂದಿದೆ, ಗರಿಯಾಗೂ ಬಂದಿದೆ ಈ ದೋಸೆ. ಚೆನ್ನಾಗಿ 2 ಕಡೆ ಗೋಲ್ಡನ್ ಕಲರಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಪಲ್ಯ ಇಟ್ಕೊಂಡು ತೆಕ್ಕೊಳ್ಳೋಣ. ಬಿಸಿ ಹೆಲ್ದಿ ದೋಸೆ, ಎಲ್ಲ ಕಾಳುಗಳನ್ನ ಹಾಕಿ ಪ್ರೋಟೀನ್ ದೋಸೆ ಥರ ಆಗಿದೆ ಇದು. ಅಕ್ಕಿ ಹಾಕೋದಕ್ಕಿಂತ ಎಲ್ಲ ಕಾಳುಗಳನ್ನ ಹಾಕಿ ಮಾಡೋದ್ರಿಂದ ಒಳ್ಳೆ ಪ್ರೋಟೀನು ಸಿಗುತ್ತೆ. ಮಕ್ಕಳಿಗೆ ಸ್ಕೂಲ್ ಟೈಮ್ಗೆ ಬೇಗನೂ ಆಗೋಗುತ್ತೆ. ತುಂಬಾ ಟೇಸ್ಟಿಯಾದಂಥ ಮಸಾಲ ದೋಸೆ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇನ್ನೊಂದು ಹಾಕಿದೆ. ತುಂಬಾ ಚೆನ್ನಾಗಿ ಬಂದಿದೆ ದೋಸೆ, ಗರಿಯಾಗಿ ಬಂದಿತ್ತು ಇದು. ಈ ಥರ ಈ ಮೆಜರ್ಮೆಂಟಲ್ಲಿ ಒಂದು ಸರಿ ಮಾಡಿ ನೋಡಿ. ಟೇಸ್ಟಿ ಮಸಾಲ ದೋಸೆ.